ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಲಾಸ್ಟ್ ಕ್ಲಾಸಲ್ಲಿ ನಾವು ಬ್ರೀತಿಂಗ್ ರೇಟ್ ಅದನ್ನು ತಿಳ್ಕೊಂಡಿದ್ವಿ. ಅಂದರೆ ಸೆಂಟಿಮೀಟರ್ಸ್, ಹೌ ದ ಡಿಫ್ರೆನ್ಸ್ ಇನ್ ಬ್ರೀತ್ ಎಫೆಕ್ಟ್ಸ್ ಆಫ್ ಬ್ರೀತ್ಸ್. ಆಕ್ಟಿವಿಟಿ 6.5 ನೋಡಿ. ಟೇಕ್ ಎ ವೈಡ್ ಪ್ಲಾಸ್ಟಿಕ್ ಬಾಟಲ್, ರಿಮೂವ್ ದ ಬಾಟಮ್. ಎರಡು ಪ್ಲಾಸ್ಟಿಕ್ ಬಾಟಲ್ಸ್ಗಳನ್ನ ಇಲ್ಲಿ ಪಿಕ್ಚರಲ್ಸ್ ಕೊಟ್ಟಿದ್ದಾರೆ ನೋಡಿ. ಈ ರೀತಿ ಈ ಬಾಟಲ್ಸ್ ಇರುತ್ತಲ್ಲ, ಅದರದ್ದು ಎರಡು ಬಾಟಲ್ಗಳನ್ನ ತಗೊಳ್ಳಿ. ಮಾಡೆಲ್ ಟು ಶೋ ಮೆಕ್ಯಾನಿಸಮ್ ಆಫ್ ಬ್ರೀತಿಂಗ್. ಈ ರೀತಿ ಬಾಟಲ್ಗಳನ್ನ ತಗೊಂಡು ಏನು ಮಾಡಿ, ಪ್ಲಾಸ್ಟಿಕ್ ಬಾಟಲಿಯನ್ನು ತೆಗೆದುಕೊಳ್ಳಿ, ತಲೆಭಾಗವನ್ನು ಕತ್ತರಿಸಿ ತೆಗೆಯಿರಿ. ಇದ್ರದ್ದು ಕೆಳಗಡೆ ಪೋರ್ಷನ್ ಇದು ನೋಡಿ, ಕ್ಯಾಪ್ ಪೋರ್ಷನ್, ಇದರ ತಳಭಾಗವನ್ನು ಕಟ್ ಮಾಡಿ. ಓಕೆನಾ? ವೈಟ್ ಪ್ಲಾಸ್ಟಿಕ್ ಬಾಟಲ್, ರಿಮೂವ್ ದ ಬಾಟಮ್ ಕೆಳಗಡೆದು. ಗೆಟ್ ಎ ವೈ ಶೇಪ್ಡ್ ಗ್ಲಾಸ್ ಆರ್ ಎ ಪ್ಲಾಸ್ಟಿಕ್ ಟ್ಯೂಬ್. ಅದಕ್ಕೆ ಏನು ಮಾಡಿ, ವೈ ಶೇಪ್ ಗ್ಲಾಸ್ ತಗೊಳ್ಳಿ, ಅಥವಾ ಇಲ್ಲ ಈ ರೀತಿ ನೋಡಿ, ವೈ ಶೇಪ್ ಇರ್ತಕ್ಕಂತಹ ಒಂದು ಟ್ಯೂಬನ್ನು ತಗೊಳ್ಳಿ, ಪ್ಲಾಸ್ಟಿಕ್ ಟ್ಯೂಬ್ನ. ಮೇಕ್ ಎ ಹೋಲ್ ಇನ್ ದ ಲಿಡ್ so that the tube may pass through it. ಗಾಜಿನ ಅಥವಾ ಪ್ಲಾಸ್ಟಿಕ್ ಕೊಳವೆ ಮುಚ್ಚಳದ ಮೂಲಕ ಏನು ಆ ಕೊಳವೆ ಹಾದು ಹೋಗುವಂತೆ ಮುಚ್ಚಳದ ಮೇಲೆ ಒಂದು ರಂಧ್ರವನ್ನು ಮಾಡಬೇಕು, ಒಂದು ಹೋಲ್ ಅನ್ನ ಮಾಡಬೇಕು. ಟು ದ ಫೋಕ್ಡ್ ಎಂಡ್ ಆಫ್ ದ ಟ್ಯೂಬ್ ಫಿಕ್ಸ್ 2 ಡಿಫ್ಲೆಕ್ಟೆಡ್ ಬಲೂನ್ಸ್. ಆ ಬಲೂನ್ ಇರ್ತಲ್ಲ, ಎರಡು ತೆಗೆದಂತಹ ಬಲೂನ್ಗಳು ಕೊಳವೆಯ ಕವಲೊಡೆದ ತುದಿಗೆ ಅಲ್ಲಿಗೆ ಜಾಯಿನ್ ಮಾಡಬೇಕು. ಇಲ್ಲಿ ಪಿಕ್ಚರಲ್ಲಿ ತೋರಿಸಿದಾರಲ್ಲ, ವೈ ಶೇಪ್ ಇಲ್ಲಿ ತೊಗೊಂಡಿರ್ತೀವಲ್ಲ, ಈ ರೀತಿ ಎರಡು ಇಲ್ಲಿ ಡಿವೈಡ್ ಇರುತ್ತಲ್ಲ, ಕವರ್ ಹೊಡೆದಿರುತ್ತಲ್ಲ, ಇಲ್ಲಿಗೆ ಈ ರೀತಿ ಆ ಎರಡು ಬಲೂನ್ಸನ್ನು ಫಿಕ್ಸ್ ಮಾಡಬೇಕು. ಅದರಲ್ಲಿ ಒನ್ ಎಂಡನೇನು ಅಲ್ಲಿ ಬಾಟಮ್ ಆಫ್ ದ ಕ್ಯಾಪ್ಗೆ ಇಲ್ಲಿಗೆ ಕರೆಕ್ಟಾಗಿ ಅದನ್ನು ಫಿಕ್ಸ್ ಮಾಡಿರಬೇಕು. ಇಂಟ್ರಡ್ಯೂಸ್ ದ ಟ್ಯೂಬ್ ಇನ್ ಟು ದ ಬಾಟಲ್ ಆಸ್ ಶೋನ್ ಇನ್ ಫಿಗರ್ 6.7. ಇಲ್ಲಿ ಚಿತ್ರದಲ್ಲಿ ಹೇಗೆ ತೋರಿಸಿರ್ತಾರೆ ಆ ರೀತಿ ಆ ಪೈಪ್ನ ಬಾಟಲ್ ಒಳಗೆ ನೀವು ಸೇರಿಸಬೇಕು. ನಾವು ಕ್ಯಾಪ್ ದ ಬಾಟಲ್, ಸೀಲ್ ಇಟ್ ಟು ಮೇಕ್ ಇಟ್ ಆಲ್ ರೈಟ್. ಈಗ ಏನು ಮಾಡ್ಬೇಕು, ನೀವು ಆ ಬಾಟಲ್ಗೆ ಮುಚ್ಚಳವನ್ನು ಹಾಕಿ ಸೀಲ್ ಮಾಡಿರ್ಬೇಕು. ಗಾಳಿ ಒಳ ಪ್ರವೇಶದಂತೆ ಭದ್ರವಾಗಿ ಸೀಲ್ ಮಾಡಬೇಕು. ಇಲ್ಲಿ ನೋಡಿ, ಇಲ್ಲಿ ಯಾವ ಥರ ಇಲ್ಲಿ ಸೀಲ್ ಮಾಡಿದ್ದಾರೆ, ಆ ಗಾಳಿ ಒಳ ಹೋಗದಾಗೆ ಎರಡು ಈ ಥರ ಹೋಲ್ಸ್ನ, ಆ ರಂಧ್ರವನ್ನು ಮುಚ್ಚಬೇಕು. To the open base of the bottle, tie a thin rubber or plastic sheet using a large rubber band. ದೊಡ್ಡದಾದ ಏನು ಮಾಡಬೇಕು, ತೆಳುವಾದ ರಬ್ಬರ್ ಅಥವಾ ಪ್ಲಾಸ್ಟಿಕ್ ಹಾಳೆಯನ್ನು ಆ ಬಾಟಲಿಯ ಕೆಳಭಾಗಕ್ಕೆ ದೊಡ್ಡ ರಬ್ಬರ್ ಬ್ಯಾಂಡ್ನ ಸಹಾಯದಿಂದ ಕಟ್ಟಬೇಕು. ನೀವು ಚಿತ್ರದಲ್ಲಿ ಕೊಟ್ಟಿದ್ದಾರಲ್ಲ ಈ ರೀತಿ, ಗೊತ್ತಾಯ್ತಾ? ರಬ್ಬರ್ ಬ್ಯಾಂಡಿಂದ ಅದನ್ನು ಬಿಗಿಯಾಗಿ ಟೈಟ್ ಆಗಿ ಕಟ್ಟಬೇಕು. ಆಯ್ತಾ? ನೆಕ್ಸ್ಟ್, ಟು ಅಂಡರ್ಸ್ಟ್ಯಾಂಡ್ ದ ಎಕ್ಸ್ಪಾನ್ಷನ್ ಆಫ್ ದ ಲಂಗ್ಸ್, ಪುಲ್ ದ ರಬ್ಬರ್ ಶೀಟ್ ಫ್ರಮ್ ದ ಬೇಸ್ ಡೌನ್ವರ್ಡ್ಸ್ ಅಂಡ್ ವಾಚ್ ದ ಬಲೂನ್ಸ್. ಈಗ ಏನು ಮಾಡ್ಬೇಕು, ನೀವು ಅಲ್ಲಿಗೆ ಶ್ವಾಸಕೋಶಗಳು ಹಿಗ್ಗುವಿಕೆ ಅರ್ಥ ಮಾಡಿಕೊಳ್ಬೇಕು. ಅಂದರೆ ಅದು ಯಾವ ರೀತಿ ಎಕ್ಸ್ಪಾನ್ಷನ್ ಆಗುತ್ತೆ ನಮ್ಮ ಲಂಗ್ಸ್. ಟು ದ ಅಂಡರ್ಸ್ಟ್ಯಾಂಡ್ ಆಫ್ ಎಕ್ಸ್ಪಾನ್ಷನ್ಸ್ ಆಫ್ ದ ಲಂಗ್ಸ್, ನಮ್ದು ಹಿಗ್ಗೋದು ಮತ್ತು ಕುಗ್ಗೋದು ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಅಂದರೆ ತಳದಲ್ಲಿರ್ತಕ್ಕಂತಹ ರಬ್ಬರ್ ಹಾಳೆಯನ್ನು ನಾವೇನು ಮಾಡಬೇಕು, ಕೆಳಮುಖವಾಗಿ ಇಳಿಬೇಕು. ಏನು, ಡೌನ್ ವರ್ಡ್ಸಲ್ಲಿ. ಇಲ್ಲಿ ನೋಡಿ, ಇಲ್ಲಿ ಚಿತ್ರದಲ್ಲಿ ಕೊಟ್ಟಿದ್ದಾರಲ್ಲ, ಇದನ್ನು ಏನು ಮಾಡಬೇಕು, ಇದು ಈ ರಬ್ಬರ್ ಶೀಟನ್ನ ಏನು ಮಾಡಬೇಕು, ಇಲ್ಲಿ ಎಳಿತಿದಾರಲ್ಲ ಈ ರೀತಿ ಡೌನ್ ವರ್ಡ್ಸ್ಗೆ ಎಳಿಬೇಕು. ನೆಕ್ಸ್ಟ್, ಪುಷ್ ದ ರಬ್ಬರ್ ಪ್ಲಾಸ್ಟಿಕ್ ಶೀಟ್ ಅಪ್ and observe the balloons. Did you see any changes in the balloons? ಇದನ್ನ ಕೆಳಭಾಗಕ್ಕೆ ಪುಷ್ ಮಾಡಿದಾಗ ಅದನ್ನ ರಬ್ಬರ್ ಶೀಟ್ನ ಬಲೂನಲ್ಲಿ ಏನು ವ್ಯತ್ಯಾಸ ಆಗಿದೆ, ಅದೇ ಒಳಭಾಗಕ್ಕೆ ಈ ಕೈ ಚಿತ್ರದಲ್ಲಿ ತೋರಿಸಿದ್ದಾರೆ ಈ ರೀತಿ ಅಪ್ವರ್ಡ್, ಮೇಲ್ಭಾಗಕ್ಕೆ ಅದನ್ನ ರಬ್ಬರ್ ಅಥವಾ ಪ್ಲಾಸ್ಟಿಕ್ ಹಾಳೆಯನ್ನು ಮೇಲ್ಮುಖವಾಗಿ ಒತ್ತಿದಾಗ ಬಲೂನ್ಗಳು ಏನಾಗುತ್ತೆ, ಆ ಎರಡು ವ್ಯತ್ಯಾಸಗಳನ್ನು ನೀವು ಗಮನಿಸಿ. ಇಲ್ಲಿ ನೋಡಿ, ಅದನ್ನ ಕೆಳದಾಗ ಏನಾಗ್ತಿದೆ, ಈ ಬಲೂನ್ಗಳಲ್ಲಿ ಗಾಳಿ ತುಂಬಿಕೊಂಡು ಊದ್ಕೊಂಡಿದೆ ಆ ಬಲೂನ್ಗಳು ಅಲ್ವಾ.
ಉಬ್ಕೊಂಡಿದೆ. ಅದೇ ಗಾಳಿಯನ್ನ ಒಳಕ್ಕೆ ತಳೆದಾಗ ಏನಾಗಿದೆ, ಅಪ್ವರ್ಡ್ ಅಲ್ಲಿ ಈ ಬಲೂನ್ಗಳೇನಾಗಿದೆ, ಆ ಗಾಳಿ ಎಲ್ಲ ಹೊರ ಬಂದಿದೆ. ಇದೇನೆ ನಮ್ಮ ಶ್ವಾಸಕ್ರಿಯೆ ಹೇಗೆ ನಡೆಯುತ್ತೆ ಅಂದ್ರೆ, ಗಾಳಿಯನ್ನ ಒಳಗೆ ತಗೊಂಡಾಗ ಈ ರೀತಿ ಇರುತ್ತೆ, ಗಾಳಿಯನ್ನ ಹೊರ ಬಿಟ್ಟಾಗ ಈ ರೀತಿ ಕುಗ್ಗುತ್ತೆ. ವಾಟ್ ಡು ದ ಬಲೂನ್ಸ್ ಇನ್ ದಿಸ್ ಮಾಡೆಲ್ ರೆಪ್ರೆಸೆಂಟ್? ಹಾಗಾದ್ರೆ ಈ ಮಾದರಿ ಬಲೂನ್ ಏನನ್ನ ಪ್ರತಿನಿಧಿಸುತ್ತೆ, ಏನನ್ನ ಶೋ ಮಾಡ್ತಿದೆ ಅದು? ವಾಟ್ ಈಸ್ ದ ರಬ್ಬರ್ ಶೀಟ್ ರೆಪ್ರೆಸೆಂಟ್? ಹಾಗಾದ್ರೆ ರಬ್ಬರ್ ಶೀಟ್ ಇದೆಯಲ್ಲ, ಆ ರಬ್ಬರ್ನ ಹಾಳೆ, ಅದು ಏನನ್ನ ಸೂಚಿಸ್ತಿದೆ? ನಾವು ಯು ಶುಡ್ ಬಿ ಏಬಲ್ ಟು ಎಕ್ಸ್ಪ್ಲೈನ್ ದ ಮೆಕ್ಯಾನಿಸಮ್ ಆಫ್ ಬ್ರೀತಿಂಗ್. ಈಗೇನು ಶ್ವಾಸಕ್ರಿಯೆಯ ಕಾರ್ಯವಿಧಾನವನ್ನು ವಿವರಿಸೋದಕ್ಕೆ ನೀವು ಸಮರ್ಥರಾಗಿದ್ದೀರಾ. ಯಾವ ರೀತಿ ಶ್ವಾಸಕ್ರಿಯೆ ನಡೆಯುತ್ತೆ, ಅದು ಯಾವ ರೀತಿ ಫಂಕ್ಷನ್ ಮಾಡುತ್ತೆ, ಅದರ ಕಾರ್ಯವಿಧಾನ ಹೇಗೆ, ಅದನ್ನ ನೀವು ತೋರಿಸುವಂತ ಈ ಮಾದರಿ ಮೂಲಕ ಏನು ಅದನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಯು ಆರ್ ಆಲ್ಸೋ ಏಬಲ್ ಟು ಎಕ್ಸ್ಪ್ಲೈನ್ ದ ಮೆಕ್ಯಾನಿಸಮ್ ಆಫ್ ಬ್ರೀತಿಂಗ್. ಅರ್ಥ ಆಗ್ತಿದೆಯಾ? ನೋಡಿ, 2 ಬಲೂನ್ಸ್ಗಳು, ಪ್ಲಾಸ್ಟಿಕ್ ಬಾಟಲ್, ರಬ್ಬರ್ ಶೀಟ್, ಇದಿಷ್ಟು ಮಾಡಿ ನೀವೇ ಇದನ್ನೊಂದು ಮಾಡೆಲ್ನ ತಯಾರು ಮಾಡಿ ಇಲ್ಲಿ ಕೊಟ್ಟಿರ್ತಕ್ಕಂತಹ ಎಕ್ಸ್ಪ್ಲನೇಷನ್ ತರ ನೀವು ಮಾಡಿದ್ರೆ ಆ ಒಂದು ಎಕ್ಸ್ಪೆರಿಮೆಂಟ್ ಇಂದ, ಆ ಒಂದು ಮಾಡೆಲ್ ಇಂದ ಏನು ನಮ್ಮ ಲಂಗ್ಸ್ ಯಾವ ರೀತಿ ಫಂಕ್ಷನ್ ಮಾಡುತ್ತೆ, ನಮ್ಮ ಶ್ವಾಸಕೋಶ ಹೇಗೆ ಕಾರ್ಯನಿರ್ವಹಿಸುತ್ತೆ, ಅದರಲ್ಲಿ ಉಚ್ಛ್ವಾಸ ಮತ್ತು ನಿಶ್ವಾಸ, ಇನ್ಹೇಲೇಷನ್ ಆ್ಯಂಡ್ ಎಕ್ಸಲೇಷನ್ ಯಾವ ರೀತಿ ಆಗುತ್ತೆ ಅನ್ನೋದನ್ನ ಈ ಮಾಡೆಲ್ ಮೂಲಕನೇ ನಾವು ನೋಡಿ ತಿಳ್ಕೊಳ್ಬೋದು. ಆಯ್ತಾ? ಇದಿಷ್ಟು ಮಾಡೆಲ್ ಶೋ ಮೆಕ್ಯಾನಿಸಮ್ ಆಫ್ ಬ್ರೀತಿಂಗ್, ಯಾವ ರೀತಿ ಶ್ವಾಸಕ್ರಿಯೆ ಕಾರ್ಯವಿಧಾನ ತೋರಿಸುತ್ತೆ ಅನ್ನೋದಕ್ಕೆ ಒಂದು ಸಿಂಪಲ್ ಮಾಡೆಲ್ ಇದೆ. ಇದೆಲ್ಲವೂ ನಾವು ಡೈಲಿ ಲೈಫಲ್ಲಿ ನಾವು ಏನು ಯೂಸ್ ಮಾಡ್ತೀವಿ ಆ ಮೆಟೀರಿಯಲ್ಸ್ಗಳಲ್ಲೇ, ವೇಸ್ಟ್ ಮೆಟೀರಿಯಲಲ್ಲೇ ಎಕ್ಸ್ಪೆರಿಮೆಂಟನ್ನು ಮಾಡ್ಬೋದು. ಆಯ್ತಾ? ಸಿ ನೆಕ್ಸ್ಟ್. Boje wants to know how much air a person can hold in the lungs. ಬೋಜೆಗೆ ಒಂದು ಡೌಟ್ ಏನು, ಒಬ್ಬ ವ್ಯಕ್ತಿ ತನ್ನ ಶ್ವಾಸಕೋಶಗಳಲ್ಲಿ ಎಷ್ಟು ಪ್ರಮಾಣದ ಗಾಳಿಯನ್ನು ಹಿಡಿದಿಟ್ಕೊಳ್ಳಬಹುದು, ಅವನು ಎಷ್ಟು ಸಾಧ್ಯ ಅನ್ನೋದನ್ನ ತಿಳ್ಕೋಬೇಕು ಅಂತ ಅವನಿಗೆ ಅನಿಸ್ತಿದೆ. ಹಾಗಾದ್ರೆ ಒಬ್ಬ ಮನುಷ್ಯ ನಮ್ಮ ಶ್ವಾಸಕೋಶದೊಳಗೆ, ಲಂಗ್ಸ್ ಒಳಗೆ ಎಷ್ಟು ಗಾಳಿಯನ್ನು ತುಂಬಿಟ್ಕೊಳ್ಬೋದು? ಅದಕ್ಕೆ ಆನ್ಸರ್ನ ನೀವೇ ಸರ್ಚ್ ಮಾಡಿ, ಇಲ್ಲಾಂದ್ರೆ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಹೇಳ್ತೀನಿ. ಸಿ ನೆಕ್ಸ್ಟ್ 6.4 ನೋಡಿ, ವಾಟ್ ಡು ವಿ ಬ್ರೀತ್ ಔಟ್? ಹಾಗಾದ್ರೆ ನಾವು ಶ್ವಾಸಕ್ರಿಯೆ, ಉಸಿರಾಟವನ್ನು ನಾವು ನಡೆಸಬೇಕಾದ್ರೆ ಶ್ವಾಸಕ್ರಿಯೆಯಲ್ಲಿ ನಾವು ಏನನ್ನ ಹೊರ ಬಿಡ್ತೇವೆ, ಯಾವುದನ್ನ ಹೊರಗೆ ಹಾಕ್ತೇವೆ, ಅದಕ್ಕೊಂದು ಆಕ್ಟಿವಿಟಿನ ಕೊಟ್ಟಿದ್ದಾರೆ. ಆಕ್ಟಿವಿಟಿ 6.6 ನೋಡಿ, ಟೇಕ್ ಎ ಸ್ಲೆಂಡರ್ ಕ್ಲೀನ್ ಟೆಸ್ಟ್ ಟ್ಯೂಬ್ ಆರ್ ಎ ಗ್ಲಾಸ್ ಆರ್ ಪ್ಲಾಸ್ಟಿಕ್ ಬಾಟಲ್. ಏನೋ ಒಂದು ತೆಳುವಾದಂತಹ, ಸ್ಲೆಂಡರ್ ಅಂದ್ರೆ ಸಪೂರವಾದ ಅಥವಾ ತೆಳುವಾದ ಒಂದು ಕ್ಲೀನ್ ಟೆಸ್ಟ್ ಟ್ಯೂಬ್, ಒಂದು ಸ್ವಚ್ಛವಾದಂತಹ ಒಂದು ಪ್ರಣಾಳ ಅಥವಾ ಗಾಜಿನ ಅಥವಾ ಪ್ಲಾಸ್ಟಿಕ್ ಬಾಟಲಿಯನ್ನು ತೆಗೆದುಕೊಳ್ಳಿ. ಇಲ್ಲಿ ಚಿತ್ರದಲ್ಲಿ ತೋರಿಸಿದಾರಲ್ಲ, ಈ ತರ ಇದನ್ನ ಟೆಸ್ಟ್ ಟ್ಯೂಬ್ ಅಂತ ಕರೀತಾರೆ. ನಿಮ್ಮ ಸ್ಕೂಲ್ಗಳಲ್ಲಿ ಲ್ಯಾಬೊರೇಟರಿ ಇದ್ರೆ ಈ ತರ ಟೆಸ್ಟ್ ಟ್ಯೂಬ್ ಇರುತ್ತೆ, ಅಥವಾ ಇಲ್ಲ ಅಂದ್ರೆ ಒಂದು ಬಾಟಲಿಯನ್ನ, ಪ್ಲಾಸ್ಟಿಕ್ ಬಾಟಲಿಯನ್ನು ತೆಗೆದುಕೊಳ್ಳಿ. ಮೇಕ್ ಎ ಹೋಲ್ ಇನ್ ಇಟ್ಸ್ ಲಿಡ್ ಆ್ಯಂಡ್ ಫಿಕ್ಸ್ ಇಟ್ ಆನ್ ದ ಬಾಟಲ್. ಅದಕ್ಕೆ ಏನು ಮಾಡಿ, ಆ ಒಂದು ಟೆಸ್ಟ್ ಟ್ಯೂಬ್ ಅಥವಾ ಒಂದು ಬಾಟಲ್ ತಗೊಂಡ್ರೆ ಅದು ಮುಚ್ಚಳಕ್ಕೆ ಒಂದು ಹೋಲ್, ಒಂದು ರಂಧ್ರವನ್ನು ಮಾಡಿ ಬಾಟಲ್ಗೆ ಹಾಕಿ ಭದ್ರಪಡಿಸಿ, ಒಂದು ಬಾಟಲ್ಗೆ ಹಾಕಿ ಟೈಟ್ ಮಾಡಿ. ಪೋರ್ ಸಮ್ ಫ್ರೆಶ್ಲಿ ಪ್ರಿಪೇರ್ಡ್ ಲೈಮ್ ವಾಟರ್ ಇನ್ ದ ಟೆಸ್ಟ್ ಟ್ಯೂಬ್. ಆಮೇಲೆ ಏನು ಮಾಡಿ, ಅಥವಾ ಟೆಸ್ಟ್ ಟ್ಯೂಬ್ ತಗೊಂಡಿದ್ರಿ ಅಂತ ಅಂದರೆ ತಾವೇ ತಯಾರಿಸ್ಕೊಂಡಿರ್ತಕ್ಕಂತಹ ಒಂದು ಸುಣ್ಣದ ತಿಳಿಯನ್ನು ಅದಕ್ಕೆ ಸುರಿಯಿರಿ, ಈ ಟೆಸ್ಟ್ ಟ್ಯೂಬ್ಗೆ. ಅಂದರೆ ಸುಣ್ಣದ ನೀವೇ ತಯಾರಿಸ್ಕೊಂಡಿದ್ದನ್ನು ಸುಣ್ಣವನ್ನು ತಗೊಳ್ಳಿ, ಅದರಲ್ಲಿ ನೀರಿಗೆ ಹಾಕಿ ಚೆನ್ನಾಗಿ ಕಲಸಿ ಸುಣ್ಣದ ನೀರನ್ನು ಮಾಡಿಟ್ಕೊಂಡು ಅದನ್ನ ಈ ಟೆಸ್ಟ್ ಟ್ಯೂಬ್ಗೆ ಇಲ್ಲಿ ಹಾಕಿದಾರಲ್ಲ, ಈ ರೀತಿಯ ಟೆಸ್ಟ್ ಟ್ಯೂಬ್ ಒಳಗಡೆಗೆ ಆ ಲೈಮ್ ವಾಟರ್ ಅಂದರೆ ಸುಣ್ಣದ ತಿಳಿ ನೀರು, ಅದನ್ನು ಸುಣ್ಣದ ನೀರನ್ನು ಹಾಕಿ ಫ್ರೆಶ್ ಆಗಿ ಪ್ರಿಪೇರ್ ಮಾಡಿರ್ತಕ್ಕಂಥದ್ದು. ಇನ್ಸರ್ಟ್ ಎ ಪ್ಲಾಸ್ಟಿಕ್ ಸ್ಟ್ರಾ ಥ್ರೂ the hole in lid in such a way that it dips in lime water. ಈಗ ಏನು ಮಾಡಿ, ಆ ಸುಣ್ಣದ ತಿಳಿ ನೀರಿನಲ್ಲಿ ಮುಳುಗೋ ಥರ ಒಂದು ಪ್ಲಾಸ್ಟಿಕ್ ಸ್ಟ್ರಾನ, ಪ್ಲಾಸ್ಟಿಕ್ ನಳಿಕೆಯನ್ನು ಆ ಮುಚ್ಚಳದ ರಂಧ್ರದ ಮೂಲಕ ಏನು ಮಾಡಿ ತೂರಿಸಿ. ನೀವು ಪ್ಲಾಸ್ಟಿಕ್ ಬಾಟ್ಲ್ ತೊಗೊಂಡಿದ್ರೆ ಆ ಕ್ಯಾಪ್ನ ಸಣ್ಣ ರಂಧ್ರ ಮಾಡಿರ್ತೀರಲ್ಲ ಒಂದು ಬಾಟಲ್, ಇದಾದರೆ ಇಲ್ಲಿ ಟೆಸ್ಟ್ ಟ್ಯೂಬ್ನ ಕೊಟ್ಟಿದ್ದಾರೆ, ಇದ್ರ ಮೂಲಕ ನೇರವಾಗಿ ಇವನು ಪ್ಲಾಸ್ಟಿಕ್ ಸ್ಟ್ರಾನ ಅದಕ್ಕೆ ಸುಣ್ಣದ ತಿಳಿ ನೀರಿಗೆ ಟಚ್ ಆಗೋ ಥರ, ಲೈಮ್ ವಾಟರ್ಗೆ ಟಚ್ ಆಗೋ ಥರ ಇಲ್ಲಿ ಹಾಕಿದ್ದಾನೆ.
ಅದೇ ನೀವು ಇಲ್ಲೊಂದು ಪ್ಲಾಸ್ಟಿಕ್ ಬಾಟಲ್ನ ತಗೊಂಡಿದ್ರಿ ಅಂತ ತಿಳ್ಕೊಳ್ಳಿ. ಇದ್ರದ್ದು ಕ್ಯಾಪ್, ಇದಕ್ಕೆ ಒಂದು ಸಣ್ಣ ಓಲ್ ಮಾಡಿ ಅಂತ ಅವಾಗಲೇ ಹೇಳಿತ್ತು. ಆ ಓಲ್ ಮಾಡಿದರೆ ಈ ಓಲ್ ಮೂಲಕ ಈ ರೀತಿ ಪ್ಲಾಸ್ಟಿಕ್ ಸ್ಟ್ರಾವನ್ನು ಒಳಗಡೆಗೆ ಹಾಕ್ಕೊಳ್ಳಿ. ಇಲ್ಲಿ ಪ್ಲಾಸ್ಟಿಕ್ ಬಾಟ್ಲ್ ಯಾರು ತಗೊಂಡಿರ್ತೀರೋ ಅವರು ಪ್ಲಾಸ್ಟಿಕ್ ಬಾಟ್ಲ್ ಒಳಗೆ ಸುಣ್ಣದಲ್ಲಿ ನೀರು ಹಾಕಿ ಇಲ್ಲಿ ಕ್ಯಾಪ್ನ ಹೋಲ್ ಮಾಡಿರ್ತೀರಲ್ಲ, ಆ ಹೋಲ್ ಮೂಲಕ ಒಂದು ಪ್ಲಾಸ್ಟಿಕ್ ಸ್ಟ್ರಾನ ಈ ಲೈಮ್ ವಾಟರ್ಗೆ ಟಚ್ ಆಗೋ ಥರ ಹಾಕ್ಕೊಳ್ಳಿ. ಓಕೆನಾ? Now blow gently through the straw a few times. Figure 6.8. Is there a change in the appearance of lime water? ಇಲ್ಲಿ ಪಿಕ್ಚರಲ್ಲಿ ಕೊಟ್ಟಿದ್ದಾರಲ್ಲ, ಇಲ್ಲಿ ಚಿತ್ರದಲ್ಲಿ ತೋರಿಸಿರೋ ಥರ ನೀವೇನು ಮಾಡಬೇಕೀಗ, ಮುಚ್ಚಳದ ರಂಧ್ರದ ಮೂಲಕ ನಳಿಕೆ ಮೂಲಕ ಏನು ಮಾಡಿ ನಿಧಾನವಾಗಿ ಕೆಲವು ಬಾರಿ ಗಾಳಿಯನ್ನು ಊದಿ. ನೀವು ಗಾಳಿಯನ್ನು ಸ್ಟ್ರಾ ಮೂಲಕ ಏನು ಮಾಡಿ ಊದಿ. ಗೊತ್ತಾಯ್ತಾ? ಸುಮ್ಮನೆ ನೀರು ತಿಳಿಯುವ ಸ್ಟ್ರಾ ಮೂಲಕ ಏನಾಗುತ್ತೆ, ಗಾಳಿಯನ್ನು ಊದಿ. Can you explain this change on the basis of what you learned in chapter 5? ಹಾಗಾದ್ರೆ ನೀವು ಅಲ್ಲಿ ಏನು ಬದಲಾವಣೆ ಆಗುತ್ತೆ, ಆ ಸುಣ್ಣದ ತಿಳಿಯ ಲಕ್ಷಣಗಳಲ್ಲಿ ಏನು ಬದಲಾವಣೆ ಆಗುತ್ತೆ ಅದನ್ನ 5th ಲೆಸನಲ್ಲಿ ಓದಿರ್ತೀರಾ. ಅದರ ಆಧಾರದ ಮೇಲೆ ಯಾವ ಬದಲಾವಣೆ ಆಗುತ್ತೆ ಎಕ್ಸ್ಪ್ಲೈನ್ ಮಾಡೋಕ್ಕಾಗುತ್ತಾ ಅಂತೇಳಿ ಕೇಳ್ತಿದ್ದಾರೆ. You were aware that air we inhale or exhale is a mixture of gases. ಏನಾಗ್ತಿದೆ ಅಲ್ಲಿ, ನಾವು ಒಳಗೆ ತೆಗೆದುಕೊಳ್ಳುವಂತಹ ಇನ್ಹೇಲ್ ಅಂದರೆ ಒಳಗೆ ತೆಗೆದುಕೊಳ್ಳೋದು ಅಥವಾ ಹೊರ ಬಿಡುವಂತಹ ಗಾಳಿ ಅವುಗಳ ಅನಿಲಗಳ ಮಿಶ್ರಣ ಎಂಬುದು ನಿಮಗೆ ಗೊತ್ತಾಗುತ್ತೆ. ಅಂದರೆ ನಾವು ತೆಗೆದುಕೊಳ್ಳುವಂತಹ ಗಾಳಿ ಏನು, ಇನ್ಹೇಲ್ ಮಾಡೋದು ಮತ್ತು ಎಕ್ಸೇಲ್ ಮಾಡೋದು ಒಂದು ಅನಿಲಗಳ ಒಂದು ಗ್ಯಾಸ್ ಅನಿಲಗಳ ಒಂದು ಮಿಶ್ರಣ ಅಂತೇಳಿ. ಎಫೆಕ್ಟ್ಸ್ ಆಫ್ ಎಕ್ಸೇಲ್ಡ್ ಏರ್ ಆನ್ ಲೈಮ್ ವಾಟರ್, ಇಲ್ಲಿ ಚಿತ್ರದಲ್ಲಿ ಕೊಟ್ಟಿದ್ದಾರೆ. ಸುಣ್ಣದ ತಿಳಿಯ ಮೇಲೆ ನಿಶ್ವಾಸದ ಗಾಳಿಯ ಪರಿಣಾಮ. ನಾವು ಗಾಳಿ ಊದ್ತಿರ್ತೀವಲ್ಲ, ಆ ಗಾಳಿ ಊದೋದೇನು ಹೊರ ಹಾಕತ್ತಾನೆ ಎಕ್ಸಲೇಷನ್ ಮಾಡೋದು. ಆ ಎಕ್ಸಲೇಷನ್ ಅಲ್ಲಿ ಗಾಳಿ ಪರಿಣಾಮ ಏನಾಗುತ್ತೆ, ಸುಳ್ಳು ತಿಳಿ ಮೇಲೆ ನಾವು ಊದುವಂಥದ್ದು. ಇದು ಲೈಮ್ ವಾಟರ್, ಇದು ಸ್ಟ್ರಾ. ಆಗ್ತಿದ್ಯಾ? ಸಿ ವಾಟ್ ಡು ವಿ ಎಕ್ಸೇಲ್, ನಾವೇನಾದರೂ ನಿಶ್ವಾಸವನ್ನ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರೆ ನಾವು ನಿಶ್ವಾಸದ ಮೂಲಕ ಏನನ್ನು ಹೊರ ಬಿಡ್ತೀವಿ, ಡು ವಿ exhale only carbon dioxide or a mixture of gases along with it. ನಾವು ಬರೀ ಹೊರ ಬಿಡುವಂತಹ ಗಾಳಿಯಲ್ಲಿ ಏನಿರುತ್ತೆ, ಕಾರ್ಬನ್ ಡೈಆಕ್ಸೈಡ್ ಅಥವಾ ಅದರ ಜೊತೆಗೆ ಅನಿಲಗಳ ಮಿಶ್ರಣವನ್ನು ನಮ್ಮ ನಿಶ್ವಾಸದಲ್ಲಿ ಹೊರಬಿಡ್ತೀವಿ. ನಾವು ಉಸಿರಾಟ ಮಾಡಬೇಕಾದ್ರೆ ಇನ್ಹೇಲೇಷನಲ್ಲಿ ಆಕ್ಸಿಜನ್ನ ತಗೊಳ್ತೀವಿ, ಎಕ್ಸಲೇಷನಲ್ಲಿ ಗಾಳಿಯನ್ನು ಹೊರ ಹಾಕಬೇಕಾದ್ರೆ ಅದರಲ್ಲಿ ಏನಿರುತ್ತೆ, ಇಂಗಾಲದ ಡೈಆಕ್ಸೈಡ್ ಅಂದರೆ ಕಾರ್ಬನ್ ಡೈಆಕ್ಸೈಡು ಮತ್ತು ಇತರ ಅನಿಲಗಳ ಮಿಶ್ರಣವನ್ನು ಹೊಂದಿರುತ್ತೆ. ಯು ಮಸ್ಟ್ ಹ್ಯಾವ್ ಆಲ್ಸೋ ಅಬ್ಸರ್ವ್ ದಟ್ ಇಫ್ ಯು ಎಕ್ಸೇಲ್ ಆನ್ ಎ ಮಿರರ್. ಅದೇ ರೀತಿ ನೀವೊಂದು ಮಿರರ್ ಮುಂದೆ, ಕನ್ನಡಿ ಮುಂದೆ ನಿಂತ್ಕೊಂಡು ಉಸಿರನ್ನು ಹೊರಗೆ ಬಿಡಿ. ಅದರ ಮೇಲ್ಮೈ ಮೇಲೆ ಒಂದು ತೇವಭರಿತವಾದ ಒಂದು ತೆಳುವು ಪದರ ಉಂಟಾಗುತ್ತೆ. ಗಮನಿಸಿ, ಒಂದು ಮಿರರ್ ಹತ್ರ ನೀವು ಸುಮ್ಮನೆ ಹೋಗಿ ಹ ಅಂತೇಳಿ ಬಾಯಿಯ ಮೂಲಕ ಅಥವಾ ಮೂಗಿನ ಮೂಲಕ ಗಾಳಿಯನ್ನು ಹೊರ ಹಾಕಿ ಆ ಮಿರರ್ ಮೇಲೆ, ಆ ಕನ್ನಡಿ ಮೇಲೆ, ಅಲ್ಲಿ ಏನು ಉಂಟಾಗುತ್ತೆ ಅಬ್ಸರ್ವ್ ಮಾಡಿ. ಎ ಫಿಲಮ್ ಆಫ್ ಮಾಯಿಶ್ಚರ್ ಅಪಿಯರ್ಸ್ ಆನ್ ಇಟ್ಸ್ ಸರ್ಫೇಸ್. ಅದ್ರ ಮೇಲೆ ಏನೇನು ಒಂದು ತೆಳುವಾದ ಒಂದು ಪದರ, ತೇವಭರಿತ ಅಂದರೆ ನೀರಿನ ಹನಿಗಳು, ನೀರಿನ ಅಂಶ ಇರ್ತಕ್ಕಂಥ ಒಂದು ತೆಳುವಾದ ತೇವಭರಿತ ಒಂದು ಪದರ ಉಂಟಾಗುತ್ತೆ. ಪದರ ಅದ್ರ ಮೇಲೆ ಮೇಲ್ಮೈ ಮೇಲೆ ಕಂಡು ಬರುತ್ತೆ, ಅಂದರೆ ಮಬ್ಬಾಗಿ. ಫ್ರಮ್ ವೇರ್ ಡು ದೀಸ್ ಡ್ರಾಪ್ಲೆಟ್ಸ್ ಕಮ್. ಹಾಗಾದರೆ ಈ ತೇವಭರಿತವಾದಂತಹ ಸೂಕ್ಷ್ಮವಾದ ಹನಿಗಳು ಎಲ್ಲಿಂದ ಬಂತು, ಸೂಕ್ಷ್ಮವಾದ ಹನಿಗಳು ಎಲ್ಲಿಂದ ಬಂದವು ಅಂತೇಳಿ ಹೇಳ್ತಿದ್ದಾರೆ. ವೇರ್ ಇಟ್ಸ್ ಕಮ್ಸ್ ಫ್ರಮ್. Breathe for better life. See, regular traditional breathing exercise pranayama can increase the capacity of lungs to take in more air. ನಿಯಮಿತವಾಗಿ ಅಂದರೆ ನಾವು ಡೈಲಿ ಸಾಂಪ್ರದಾಯಿಕವಾಗಿ ಒಂದು ಪ್ರಾಣಾಯಾಮ ಅಥವಾ ಶ್ವಾಸೋಚ್ಛ್ವಾಸ ಕ್ರಿಯೆಯನ್ನು ಕ್ರಮಬದ್ಧವಾಗಿ ಅಭ್ಯಾಸ ಮಾಡೋದ್ರಿಂದ ಹೆಚ್ಚಿನ ಗಾಳಿಯನ್ನು ಒಳಗೆ ತೆಗೆದುಕೊಳ್ಳೋದಕ್ಕೆ ನಮ್ಮ ಶ್ವಾಸಕೋಶಕ್ಕೆ ಸಾಮರ್ಥ್ಯ ಹೆಚ್ಚುತ್ತೆ. ಅಂದರೆ ನಾವು ಆಗಲೇ ಇಲ್ಲಿ ಕ್ವಶನ್ ಕೇಳಿದ್ವಿ, ಬೋಜೋ ಒನ್ ಡೌಟ್ಸ್ ಅಂತ. ಒಬ್ಬ ವ್ಯಕ್ತಿ ಎಷ್ಟು, ಹೌ ಮಚ್ ಆಫ್ ಏರ್ ಎ ಪರ್ಸನ್ಸ್ ಕ್ಯಾನ್ ಹೋಲ್ಡ್ ಇನ್ ದ ಲಂಗ್ಸ್ ಅಂತ. ಒಬ್ಬ ವ್ಯಕ್ತಿ ತನ್ನ ಶ್ವಾಸಕೋಶದಲ್ಲಿ ಎಷ್ಟು ಮಟ್ಟದ ಗಾಳಿಯನ್ನು ಹಿಡಿದಿಟ್ಕೊಳ್ಳೋಕ್ಕೆ ಸಾಧ್ಯ ಅಂತೇಳಿ. ಅದನ್ನು ಹಿಡಿದಿಟ್ಕೊಳ್ಳೋವಂಥ ಶಕ್ತಿ ಬೇಕು ಅಂದರೆ ಡೈಲಿ ನಾವು ಪ್ರಾಣಾಯಾಮವನ್ನು ಮಾಡೋದ್ರಿಂದ ನಮ್ಮ ಲಂಗ್ಸ್ಗೆ
ಹೆಚ್ಚಿನ ಪ್ರಮಾಣದ ಹೇರನ್ನು, ಗಾಳಿಯನ್ನು ಹಿಡಿದಿಟ್ಕೊಳ್ಳುವಂತಹ ಎನರ್ಜಿ ಕೆಪಾಸಿಟಿ ಬರುತ್ತೆ, ಸಾಮರ್ಥ್ಯ ಬರುತ್ತೆ. Thus, more oxygen can be supplied to the body cells, resulting in release of more energy. Already you know about ನಮಗೆ ಎನರ್ಜಿ ರಿಲೀಸ್ ಆಗೋದು ಹೇಗೆ? ನಾವು ಇನ್ಹೇಲೇಷನ್, ಗಾಳಿಯನ್ನು ಒಳಗೆ ತಗೊಳ್ತೀವಿ. ಆ ಗಾಳಿಯಲ್ಲಿ ಆಮ್ಲಜನಕ ಇರುತ್ತೆ, ಅದು ಪ್ರತಿಯೊಂದು ಸೆಲ್ಸ್ಗಳಿಗೆ, ಜೀವಕೋಶಗಳಿಗೆ ಹೋದಾಗ ಅದರ ಮೂಲಕ ಏನು ಡಿವೈಡ್ ಆಗಿ, ಬ್ರೋಕ್ ಡೌನ್ ಆಗಿ ನಮಗೆ ಗ್ಲೂಕೋಸ್ನ ಬ್ರೇಕ್ ಡೌನ್ ಮಾಡಿ ಎನರ್ಜಿಯನ್ನು ಕೊಡುತ್ತೆ ಅಂತೇಳಿ ನಾವು ಲಾಸ್ಟ್ ಕ್ಲಾಸಲ್ಲಿ ಓದಿದ್ದೀವಿ. ಹಾಗಾದರೆ ನಾವು ಹೆಚ್ಚೆಚ್ಚು ಆಕ್ಸಿಜನನ್ನು ನಾವು ಸೇವಿಸಿದ್ರೆ, ಹೆಚ್ಚೆಚ್ಚು ಆಕ್ಸಿಜನನ್ನು ನಮ್ಮ ಪ್ರತಿಯೊಂದು ಸೆಲ್ಸ್ಗಳಿಗೂ ಸಪ್ಲೈ ಆಯಿತು ಅಂದರೆ ಅದರ ರಿಸಲ್ಟ್ ಏನಾಗುತ್ತೆ? ಅದರ ಫಲಿತಾಂಶವಾಗಿ ನಮ್ಮ ದೇಹಕ್ಕೆ, ಜೀವಕೋಶಗಳಿಗೆ ಹೆಚ್ಚಿನ ಆಕ್ಸಿಜನ್ ಪೂರೈಕೆ ಆದರೆ ನಮ್ಮಲ್ಲಿ ಹೆಚ್ಚು ಶಕ್ತಿ ಬಿಡುಗಡೆ ಆಗುತ್ತೆ, ನಮ್ಮಲ್ಲಿ ಎನರ್ಜಿ ರಿಲೀಸ್ ಆಗೋದಕ್ಕೆ ಆಕ್ಸಿಜನ್ ಹೆಲ್ಪ್ ಆಗುತ್ತೆ. ಗೊತ್ತಾಯ್ತಾ? ಸಿ, ಇದನ್ನ ಉತ್ತಮ ಜೀವನಕ್ಕಾಗಿ ಒಂದು ಶ್ವಾಸಕ್ರಿಯೆ. ದ ಪರ್ಸೆಂಟೇಜ್ ಆಫ್ ಆಕ್ಸಿಜನ್ ಅಂಡ್ ಕಾರ್ಬನ್ ಡೈಆಕ್ಸೈಡ್ ಇನ್ ಇನ್ಹೇಲ್ ಅಂಡ್ ಎಕ್ಸೇಲ್ಡ್ ಏರ್. ಎಷ್ಟು ಪರ್ಸೆಂಟೇಜ್ ಆಫ್ ಇನ್ಹೇಲ್ಡ್ ಏರ್? ಇನ್ಹೇಲ್ಡ್ ಏರ್ ಅಂದರೆ ಆಕ್ಸಿಜನ್ನು, ನೆನ್ಪಿಟ್ಕೊಳ್ಳಿ. ನಮ್ಮ ಇನ್ಹೇಲ್ಡ್ ಏರ್ ಎಷ್ಟಿರುತ್ತೆ? 21% ಆಫ್ ಆಕ್ಸಿಜನ್ ಇರುತ್ತೆ. ಎಕ್ಸೇಲ್ಡ್, ನಿಶ್ವಾಸದ ಗಾಳಿ, ಹೊರಬಿಡ್ತಕ್ಕಂತಹ ಗಾಳಿಯಲ್ಲಿ ಏನು 16.4 ಆಕ್ಸಿಜನ್ ಇರುತ್ತೆ. ತೆಗೆದುಕೊಳ್ಳೋದು 21% ಆದರೆ ಅದರಲ್ಲಿ 16.4 ಆಕ್ಸಿಜನ್ನು ಗಾಳಿ ಮೂಲಕನೇ ಹೊರ ಹೋಗುತ್ತೆ. ಗೊತ್ತಾಯ್ತಾ? ಹಾಗಾದರೆ ಇನ್ನೆಷ್ಟು 21%ಅಲ್ಲಿ? ಇನ್ನು ಕರೆಕ್ಟಾಗಿ 3.6% ಅಷ್ಟೇ ನಮ್ಮ ಎಲ್ಲ ಸೆಲ್ಸ್ಗಳಿಗೂ ಅಬ್ಸರ್ವ್ ಆಗುವಂಥದ್ದು. ಲಂಗ್ಸು, ಅದರಲ್ಲಿ ಕಾರ್ಬನ್ ಡೈಆಕ್ಸೈಡು 0.04% ಆಫ್ ಕಾರ್ಬನ್ ಡೈಆಕ್ಸೈಡು ಯಾವುದರಲ್ಲಿ ನಾವು ಇನ್ಹೇಲ್ ಮಾಡಿದಾಗ, ಒಳಗೆ ಹೋಗ್ಬೇಕಾದ್ರೆ 0.04% ಅಷ್ಟು ಹೋಗುತ್ತೆ ಒಳಗಡೆ. ಹೊರಗೆ ಹೋಗ್ಬೇಕಾದ್ರೆ 4.4 ಕಾರ್ಬನ್ ಡೈಆಕ್ಸೈಡು ಎಕ್ಸೇಲ್ಡ್ ಆಗುತ್ತೆ. ನಿಶ್ವಾಸದ ಮೂಲಕ 4.4 ಕಾರ್ಬನ್ ಡೈಆಕ್ಸೈಡು ಹೊರ ಹೋಗುತ್ತೆ. ಗೊತ್ತಾಯ್ತಾ? ಹಾಗಾದರೆ ದ ಅಮೌಂಟ್ ಆಫ್ ಆಕ್ಸಿಜನ್ ಇನ್ಹೇಲ್ ಈಸ್ ಮೋರ್ ದ್ಯಾನ್ ದಟ್ ಇಟ್ ರಿಸಲ್ಟ್ಸಿಂಗ್ ಫ್ರಮ್ ದ ರಿಲೀಸಿಂಗ್ ಆಫ್ ಎನರ್ಜಿ ಈಸ್ ಮೋರ್. ಅರ್ಥ ಆಗ್ತಿದೆಯಾ? ಹೆಚ್ಚಾಗಿ ನಾವು ಇನ್ಹೇಲ್ ಮಾಡಿದ್ರೆ ಯಾವುದನ್ನ, ಆಕ್ಸಿಜನನ್ನು, ಅದು ನಮ್ಮ ಸೆಲ್ಸ್ಗಳು ಹೆಚ್ಚಾಗಿ ಎನರ್ಜಿಯನ್ನು ರಿಲೀಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಗೊತ್ತಾಯ್ತಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಬ್ರೀತಿಂಗ್ ಇನ್ ಅದರ್ ಅನಿಮಲ್ಸ್, ಬೇರೆ ಪ್ರಾಣಿಗಳಲ್ಲಿ ಯಾವ ರೀತಿಯಾದಂತಹ ಶ್ವಾಸಕೋಶ ಉಸಿರಾಟ ಕ್ರಿಯೆ ನಡೆಯುತ್ತೆ ಅದನ್ನು ಡಿಸ್ಕಸ್ ಮಾಡೋಣ. ಏನಾದ್ರು ಡೌಟ್ಸ್ ಇತ್ತು, ಅರ್ಥ ಆಗಲಿಲ್ಲ ಅಂದರೆ ಅದನ್ನು ಡಿಸ್ಕ್ರಿಪ್ಷನ್ ಕಮೆಂಟ್ ಮಾಡಿ. ಆ್ಯಂಡ್ ಆದಷ್ಟು ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೂ ಅದನ್ನು ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಸರ್ಚ್ ಮಾಡೋ ಅವಶ್ಯಕತೆ ಇರಲ್ಲ, ಡೈಲಿ ಆಗ್ತಕ್ಕಂಥ ಕ್ಲಾಸಸ್ಸು ಈಸಿಯಾಗಿ ಸಿಗುತ್ತೆ. ಆ್ಯಂಡ್ ಆದಷ್ಟು ನೀವು ಈ ಆಡಿಯೋನ 2-3 ಟೈಮ್ ಕೇಳಿದ್ರೆ, ಅಂದರೆ ಟೆಕ್ಸ್ಟ್ ಬುಕ್ ಇಟ್ಕೊಂಡು ಕೇಳಿ, ಇಂಪಾರ್ಟೆಂಟ್ ಮಾಡನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ, ನೀವೇ ಹೋಮ್ವರ್ಕ್ ಕ್ವಶನ್ಸ್ಗೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ದೆನ್ ಕನ್ನಡದಲ್ಲಿ ಕೇಳಿದ್ರೆ ನಿಮ್ಗೆ ಅರ್ಥ ಆಗುತ್ತೆ, ಆಗ ಸೈನ್ಸ್ ಟಫ್ ಅನಿಸಲ್ಲ. ಓಕೆನಾ? ಓಕೆ, ಇವತ್ತಿನ ಹೋಮ್ವರ್ಕ್ ಕ್ವಶನ್ಸ್ನ ತಗೊಳ್ಳಿ. ಎಕ್ಸ್ಪ್ಲೈನ್ ದ ಮಾಡೆಲ್ ಟು ಶೋ ಮೆಕ್ಯಾನಿಸಮ್ ಆಫ್ ಬ್ರೀತಿಂಗ್. ಮೆಕ್ಯಾನಿಸಮ್ ಆಫ್ ಬ್ರೀತಿಂಗ್ನ ಒಂದು ಮಾಡೆಲ್ ಮೂಲಕ ಎಕ್ಸ್ಪ್ಲೈನ್ ಮಾಡಿ. ಇದನ್ನೇ ಫಸ್ಟ್ ನಾವು ಎಕ್ಸ್ಪ್ಲೈನ್ ಮಾಡಿದಲ್ಲ ಅದನ್ನು ಮಾಡಿ. ಆ್ಯಂಡ್ ವಾಟ್ ಡು ವಿ ಬ್ರೀತ್ ಔಟ್? ನಾವು ಏನನ್ನು ಹೊರಗೆ ಹಾಕ್ತೀವಿ ಬ್ರೀತ್ ಔಟಲ್ಲಿ, ಅದನ್ನು ಬರೀರಿ. ಸಿಂಪಲ್ ಆಗಾದರೂ ಬರೀರಿ, ಒಂದು ವರ್ಡಲ್ಲಿ ಅದಾದರೂ ಬರೀರಿ. ಆ್ಯಂಡ್ ಎಕ್ಸ್ಪ್ಲೈನ್ ಬ್ರೀತ್ ಫಾರ್ ಬೆಟರ್ ಲೈಫ್. ಎಕ್ಸ್ಪ್ಲೈನ್ ಉತ್ತಮ ಜೀವನಕ್ಕೆ ಶ್ವಾಸಕ್ರಿಯೆ ಅನ್ನೋದನ್ನು ಯಾವ ರೀತಿ ಜಸ್ಟಿಫೈ ಆರ್ ಎಕ್ಸ್ಪ್ಲೈನ್, ನೀವು ಹೇಗೆ ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀರಾ ಅನ್ನೋದಕ್ಕೆ ಈ ಒಂದು ಲೈನ್ಸನ್ನೇ ಮಾಡಿ. ಆ್ಯಂಡ್ ಎ ಮ್ಯಾನ್ or a persons can inhale more oxygen. Write the advantage of a person. ಒಬ್ಬ ವ್ಯಕ್ತಿ ಹೆಚ್ಚು ಆಮ್ಲಜನಕವನ್ನು ಸೇವಿಸೋದ್ರಿಂದ ಅವನಿಗೆ ಯಾವ ರೀತಿ ಅನುಕೂಲ ಆಗುತ್ತೆ ಅದನ್ನು ಇಲ್ಲೇ ಸಿಗುತ್ತೆ. ಕ್ಯಾನ್ ಬಿ ಸಪ್ಲೈಡ್ ಟು ದ ಬಾಡಿ ಸೆಲ್ಸ್ ರಿಸಲ್ಟಿಂಗ್ ಇನ್ ದ ರಿಲೀಸ್ ಆಫ್ ಮೋರ್ ಎನರ್ಜಿ ಇದೆ ಅದಕ್ಕೆ ಆನ್ಸರ್. ಓಕೆನಾ? ಸಿ ನೆಕ್ಸ್ಟ್. Effects of exhaled air on a lime water. Explain. ಅದನ್ನು ವಿವರಿಸಿ, ಯಾವ ರೀತಿ ಸುಣ್ಣದ ತಿಳಿ ಮೇಲೆ ನಿಶ್ವಾಸದ ಗಾಳಿಯ ಪರಿಣಾಮ ಅನ್ನೋದು.
ಎಕ್ಸ್ಪ್ಲೈನ್ ದ ಎಫೆಕ್ಟ್ಸ್ ಆಫ್ ಎಕ್ಸೇಲ್ಡ್ ಹೇರ್ ಆನ್ ಲೈಮ್ ವಾಟರ್. ಇದನ್ನು ಇಲ್ಲಿಂದ ನೀವು ಎಕ್ಸ್ಪ್ಲೈನ್ ಮಾಡ್ಕೊಂಡು ಬರಬೇಕಾಗುತ್ತೆ. ವೇರ್ ಇನ್ಹೇಲ್ಡ್ ಎಕ್ಸ್ಪ್ಲೈನ್ ಗ್ಯಾಸಸ್, ಇಲ್ಲಿಂದ such a hold the lime water, now bowl the gentle through a straw. ಇದನ್ನು ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಟ್ರೈ ಮಾಡಿ, ಇಲ್ಲ ಅಂದರೆ ಬರೀರಿ. ನೆಕ್ಸ್ಟ್, ರೈಟ್ ದ ಪರ್ಸೆಂಟೇಜ್ ಆಫ್ ಆಕ್ಸಿಜನ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ಇನ್ಹೇಲ್ಡ್ ಆ್ಯಂಡ್ ಎಕ್ಸೇಲ್ಡ್ ಹೇರ್. ಇದರ ಪರ್ಸೆಂಟೇಜ್ ಎಷ್ಟು ಅಂತಾನೆ ಈ ಬಾಕ್ಸನ್ನು ಇದೇ ರೀತಿ ಒಂದು ಚಾರ್ಟ್ನ ಡಯಾಗ್ರಾಮ್ನ ಹಾಕಿ. ಡ್ರಾ ಎ ಡಯಾಗ್ರಾಮ್ ದ ಪರ್ಸೆಂಟೇಜ್ ಆಫ್ ಆಕ್ಸಿಜನ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ಇನ್ಹೇಲ್ಡ್ ಆ್ಯಂಡ್ ಎಕ್ಸೇಲ್ಡ್ ಹೇರ್. ಆಯಿತಾ? ಇದಿಷ್ಟು ಇವತ್ತಿನ ಹೋಮ್ವರ್ಕ್ ಕ್ವಶನ್ಸು. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇಷ್ಟರಲ್ಲಿ ಪ್ಲೇಲಿಸ್ಟ್ನ ಚೆಕ್ ಮಾಡಿ, ಕಂಪ್ಲೀಟ್ ಎಲ್ಲ ಒಂದು ಲೆಸನ್ ವೀಡಿಯೋಸ್ ಸಿಗುತ್ತೆ. ಓಕೆನಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಥ್ಯಾಂಕ್ ಯು.